ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನ ನಾವು ದೇವರ ವಾಕ್ಯದಲ್ಲಿ ನೋಡಲಿಕ್ಕಿದ್ದೇವೆ. ಯೆರೆಮೀಯನ ಒಂದು ಪ್ರವಾದನೆ ಗ್ರಂಥವನ್ನು ದಯವಿಟ್ಟು ತೆಗೀರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವನು, ಅಂತರಿಂದ್ರಿಯವನ್ನು ಶೋಧಿಸುವನಾಗಿದ್ದೇನೆ. ಕರ್ತನಾದ ದೇವರು ನಮ್ಮ ಹೃದಯವನ್ನು, ನಮ್ಮ ಅಂತರಂಗವನ್ನು, ನಮ್ಮ ಹೃದಯದಲ್ಲಿ ಉಂಟಾಗುವಂತಹ ಭಾವನೆಗಳು, ಕಲ್ಪನೆಗಳು, ನಮ್ಮ ನಡತೆಗಳನ್ನು ಆತನು ಪರೀಕ್ಷಿಸುವನಾಗಿದ್ದಾನೆ. ದೇವ್ರ ವಾಕ್ಯ ಹೇಳ್ತಿದೆ, ಪ್ರತಿಯೊಬ್ಬನಿಗೂ ಆತನು ಕರ್ಮಫಲವನ್ನು ಕೊಡುವಂತಹ ದೇವರು. ಅದರ ಫಲಗಳು ಅನುಭವಿಸಬೇಕಾದಂತಹ ಸಮಯ ಉಂಟು. ದೇವ್ರ ವಾಕ್ಯ ಹೇಳ್ತಿದೆ, ಅವನವನ ನಡತೆಗೆ ತಕ್ಕ ಹಾಗೆ. ಯಾರೆಲ್ಲ ಯೋಚನೆ ಮಾಡ್ತಾರೋ, ಯಾರೆಲ್ಲ ಇಗೋ ಕರ್ತನಿಗೆ ನಡೆದುಕೊಳ್ಬೇಕು ಭಯಪಟ್ಟು, ಇಗೋ ದೇವರು ನನ್ನನ್ನು ನೋಡ್ತಿದ್ದಾನೆ, ನಾನು ಆತನಿಗೆ ಯೋಗ್ಯನಾಗಿ ನಡೆಯಬೇಕು, ಪಾಪ ಮಾಡಬಾರದಾಗಿ ತಮ್ಮ ಹೃದಯದಲ್ಲಿ ದೃಢ ಮಾಡಿಕೊಂಡಿದ್ದಾರೋ ಅವರೆಲ್ಲರಿಗೂ ಕರ್ತನ ಶುಭವನ್ನು ಅನುಗ್ರಹಿಸ್ತಾನೆಂದಾಗಿ ಸತ್ಯವೇದ ಹೇಳ್ತದೆ. ಅವರೆಲ್ಲರಿಗೂ ಆತನ ಕರ್ಮಫಲವನ್ನು ಅನುಗ್ರಹ ಮಾಡುವನಾಗಿದ್ದಾನೆಂದು ವಾಕ್ಯ ಹೇಳ್ತದೆ. ಕರ್ತನಲ್ಲಿ ಪ್ರಿಯರ, ದೇವರ ವಾಕ್ಯವನ್ನು ಗಮನಿಸಿರಿ. ಆತನು ನಮ್ಮ ಹೃದಯವನ್ನು ಪರೀಕ್ಷಿಸುವಾಗ, ಅಂತರಿಂದ್ರಿಯನ್ನು ಶೋಧಿಸುವಾಗ, ಇಗೋ ನಮ್ಮಲ್ಲಿ ಯಾವುದೊಂದು ಸಹ ಕಪಟವಾದದ್ದು, ಆತನಿಗೆ ವಿರುದ್ಧವಾದದ್ದು ಇಲ್ಲದ ಹಾಗೆ ನಾವು ನಡೆಯುವುದಕ್ಕೆ ಪ್ರಯತ್ನ ಮಾಡುವರಾಗಿರೋಣ. ನಮ್ಮ ಹೃದಯದಲ್ಲಿ ದೃಢತೆಯನ್ನು ತಂದುಕೊಳ್ಳೋಣ. ಈ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಂಡು ನಮ್ಮ ಹೃದಯವನ್ನು ಸ್ಥಿರಪಡಿಸಿಕೊಳ್ಳೋಣ. ಸಭಿಕರೇ, ನೀವೆಲ್ಲರೂ ಕರ್ತದಲ್ಲಿ ದೃಢವಾಗಿ ನಿಲ್ಲಿರಿ. ಹಾಗಾಗುವಂತೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಆಮೇನ್.